ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಮಗಳ ಬರ್ಡೇ ಇರೋದ್ರಿಂದ ಅದ್ರ ಪ್ರಿಪ್ರೇಷನ್ಸೇ ಆಗೋಯ್ತಪ್ಪ. ಅದಕ್ಕೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಒಂದು ಶಾರ್ಟ್ ವೀಡಿಯೋನ ಹಾಕಿದ್ದೆ. ಮಗಳ ಬರ್ತಡೇಗೆ ಎಷ್ಟು ಜನ ವಿಶಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಅಷ್ಟು ಪ್ರೀತಿ ತೋರಿಸಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ಥ್ಯಾಂಕ್ ಯು. ಅದು ಸಿಕ್ಕದೇ ಕಷ್ಟ ಈ ಕಾಲದಲ್ಲಿ. ಅದಕ್ಕೇ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯವಾಗಿ ವಿಶಸ್ನ ಮಾಡಿದ್ದೀರಾ. ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಅದು ಅವಳಿಗೂ ತೋರಿಸ್ದೆ. ಅವಳು ಫುಲ್ಲು ಎಕ್ಸೈಟೆಡ್ ಆಗಿದ್ಲು. ಮುಂದಿನ ವ್ಲಾಗ್ ಹಾಕ್ತೀನಿ ಅವಳದು ಬರ್ಡೇ ವೀಡಿಯೋ. ನೆಕ್ಸ್ಟ್ ಡೇ ಹಾಕ್ತೀನಿ, ಆಯಿತಾ? ನಾಳೆ ಹಾಕ್ತೀನಿ. ಇವತ್ತಿನ ವ್ಲಾಗಲ್ಲಿ ಮನೆ ಕ್ಲೀನಿಂಗನ್ನೇ ಅವತ್ತೇ ಜಾಸ್ತಿ ವೀಡಿಯೋ ಮಾಡಿದ್ದೆ. ಅದರ ಜೊತೆಗೆ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡೋಣ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ದೀರಾ. ಅದಕ್ಕೇ ಇವತ್ತು ಅರ್ಜೆಂಟಲ್ಲಿದ್ದರೂ ಕೂಡ ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಅಂದರೆ, ಈಗಿನ ಕಾಲದಲ್ಲಿ ನಾವು ಬೇಡ ಅಂದರೂ ಸ್ಟ್ರೆಸ್ಫುಲ್ ಲೈಫೇ ಜಾಸ್ತಿ. ಸ್ಟ್ರೆಸ್ಡ್ ಲೈಫು, ಸ್ಟ್ರೆಸ್ ಫ್ರೀ ಲೈಫ್ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಳೋದು, ಜೊತೆಗೆ ಯಾವ ರೀತಿ ನಾವಿದ್ದರೆ, ಯಾವ ರೀತಿ ನಾವು ಥಿಂಕ್ ಮಾಡಿದ್ರೆ ನಮ್ಮ ಪ್ರಾಸೆಸ್ ಹೇಗಿರುತ್ತೆ, ನಮ್ಮ ಲೈಫ್ ಲೀಡಿಂಗ್ ಪ್ಯಾಟ್ರನ್ ಹೇಗಿರುತ್ತೆ, ನಮ್ಮ ಬಿಹೇವಿಯರು, ನಮ್ಮ ಮಾತುಗಳು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಸೊ ಯಾವ ರೀತಿ ಇದ್ದರೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಫಸ್ಟ್ ನಾವು ಫರ್ಮ್ ಆಗಿ ಒಂದು ಮೈಂಡ್ ಸೆಟ್ನ ಮಾಡ್ಕೋಬೇಕು. ಏನು ಅಂದರೆ, ನಮಗೆ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ಪೀಸ್ ಆಫ್ ಮೈಂಡ್ ಅಂತ. ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ 108 ಕಾರಣಗಳು ಪ್ರತಿಯೊಂದು ಕಾರ್ನರಲ್ಲೂ ಇರುತ್ತೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡ್ಕೋಬೇಕು, ನಾನು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಎಲ್ಲದಕ್ಕಿಂತ ನನಗೆ ಇಂಪಾರ್ಟೆಂಟು ನೆಮ್ಮದಿ, ಒಂದು ಪೀಸ್ಫುಲ್ ಮೈಂಡು. ಪೀಸ್ಫುಲ್ ಮೈಂಡ್ ಅಂದರೆ ಏನಿಲ್ಲ, ಸುಮ್ಮನೆ ಕೂತಾಗ 108 ಆಲೋಚನೆಗಳು ಬರ್ತಾವಲ್ಲ, ಅದು ಬರದೇ ಇರೋದಕ್ಕೆ ನಾನು ಏನು ಮಾಡಬೇಕು. ಬರ್ತವೆ, ಏನೇ ಆದರೂ ಕೂಡ ಒಂದು 1000 ಗಟ್ಟಲೆ ಬರ್ತವೆ. ಅದನ್ನು ಕಡಿಮೆ ಹೆಂಗೆ ಮಾಡ್ಕೊಳ್ಳೋದು, ಅದನ್ನು ಪಾಸಿಟಿವ್ ಆಗಿ ಹೇಗೆ ಟರ್ನ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನನಗೆ ಪೀಸ್ ಆಫ್ ಮೈಂಡ್ ಬೇಕೇ ಬೇಕು. ಎಲ್ಲದಕ್ಕಿಂತ ನನಗೆ ನನ್ನ ನೆಮ್ಮದಿ ಮುಖ್ಯ. ಆ ಥರ ಅಂದ್ಕೊಂಡಿದ್ದಕ್ಕೇ ನಾನು ಸ್ವಲ್ಪ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಲೈಫಲ್ಲೂ ನೆಗೆಟಿವಿಟಿ, ನೆಗೆಟಿವ್ ಪೀಪಲ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಟಾಕ್ಸ್, ಹಿಂದೆ ಮಾತಾಡೋದು ಪ್ರತಿಯೊಂದು ಇರುತ್ತೆ. ಬಟ್ ಅದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ತಾ ಹೋದರೆ ಸ್ಟ್ರೆಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಫಸ್ಟ್ ನಾವು ಅಂದ್ಕೋಬೇಕು, ಇಲ್ಲ ನನಗೆ ಇದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಲೈಫಲ್ಲಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು ಅಂತ ಅಂದ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್, ನಿಮಗೆ ಯಾವ ಸಿಚುವೇಶನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅದನ್ನು 3 ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟವಾಗಿರೋದು. ಫಸ್ಟ್ ಬಂದು ಅದನ್ನು ಚೇಂಜ್ ಮಾಡೋಕ್ಕೆ ನೋಡಿ, ಆ ಸಿಚುವೇಶನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನಾ ಅಂತ. ಇಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡಿ. ಲಾಸ್ಟ್ ಆಪ್ಷನ್ ಬಂದು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಈ 3ರಲ್ಲಿ ನೀವು ಯಾವುದಾನ ಒಂದು ಆ ಸಿಚುವೇಶನ್ಸ್ನ ಮಾಡಲೇಬೇಕು. ಚೇಂಜ್ ಮಾಡೋಕ್ಕಾಗುತ್ತೆ ಅಂದರೆ ಚೇಂಜ್ ಮಾಡಿ, ಏನಕ್ಕೆ ತಲೆ ಕೆಡಿಸ್ಕೋತೀರಾ. ಅದನ್ನು ಚೇಂಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡಿ. ಇಲ್ಲ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಥರ್ಡ್, ನಾವು ಸ್ಟ್ರೆಸ್ ಎಲ್ಲಿ ತೊಗೊಳ್ಳೋದು ಅಂದರೆ, ನಾವು ಲೈಫ್ನ ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು ಅಂತ ಅನ್ಕೋತೀವಿ, ವಿಚ್ ಇಸ್ ನಾಟ್ ಪಾಸಿಬಲ್. ತುಂಬಾ ಕಷ್ಟ. ನಾನೀಗ ವರ್ಕಿಂಗ್ ಆಗಿರೋದ್ರಿಂದ ನಾನೆಲ್ಲ ಪರ್ಫೆಕ್ಟಾಗಿ ಮನೇನ ನೀಟಾಗಿ ಅಚ್ಚುಕಟ್ಟಾಗಿಟ್ಟು ಸಾಧ್ಯನೇ ಇಲ್ಲ. ತುಂಬ ಕಷ್ಟ. ಆ ಥರ ನಾನು ಮಾಡಬೇಕು ಅಂದರೆ ನಾನು ತುಂಬ ಸ್ಟ್ರೆಸ್ ತೊಗೋಬೇಕಾಗತ್ತೆ. ಆಗ ನಾನು ಸ್ಟ್ರೆಸ್ ತೊಗೋತೀನಿ ಅಂತ ಅಂದ್ಕೊಳ್ಳಿ, ಮಕ್ಕಳ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನನ್ನ ಹಸ್ಬೆಂಡ್ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮನೇಲಿ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ತುಂಬ ಹೈಪರ್ ಹೊರಟೋಗ್ತೀನಿ. ಸೊ ಇದೆಲ್ಲ ಆಗೋ ಬದಲು ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು. ಮನೆ ಕ್ಲೀನಾಗಿರಬೇಕು ಅಷ್ಟೇ. ಮನೆ ಸಿಕ್ಕಾಬಡೆ ಕ್ಲೀನಾಗಿರಬೇಕು ಅಂತ ಪರ್ಫೆಕ್ಟಾಗಿ ಹೊರ್ಕೊಂಡ್ರೆ ಅದ್ರ ಹಿಂದೆನೇ ಹೋಗ್ತಾ ಇದ್ದರೆ ಉಜ್ಜಿ ತೊಳೆಯೋದು. ಕೆಲವರೆಲ್ಲ ನಾನು ನೋಡಿದ್ದೀನಿ, ಪಾಪ ಅವ್ರಿಗಿಷ್ಟ ಇಲ್ಲ ಅಂತ ಅಲ್ಲ, ಬಟ್ ಅವ್ರಿಗೆ ನೀಟ್ ಮಾಡಿ ಒಂದು 5 ನಿಮಿಷಕ್ಕೆ ಯಾರಾದರೂ ಏನಾದರೂ ಈ ಥರ ಸ್ವಲ್ಪ ಜರುಗಿದ್ದಾರೆ ಅಂತ ಸಿಕ್ಕಾಬಟ್ಟೆ ರೇಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಏನು ಪ್ರಯೋಜನ? ನಾವು ಪೀಸ್ ಆಫ್ ಮೈಂಡನ್ನು ಹಾಳು ಮಾಡ್ಕೋತೀವಿ. ಒಂದು ನಾವು ನೀಟಾಗಿ ಇಟ್ಕೊಳ್ಳೋದು, ನೆಮ್ಮದಿಯಾಗಿ ಖುಷಿಯಾಗಿ. ಈಗ ನೀಟಾಗಿದೆ ಅಂದರೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಬಟ್ ನಾವು ಅದರ ಮೇಲೆ ಕಿರ್ಚ್ಕೊಂಡು, ಯಾವಾಗಲೂ ನಾವು ಕಿರ್ಚಲ್ಲ, ನಾನು ಕಿರ್ಚಲ್ಲ ಅಂತಲ್ಲ, ಕಿರಿಸ್ತೀನಿ ಇಲ್ಲ ಅಂತಲ್ಲ, ಬೈತೀನಿ ಇಲ್ಲ ಅಂತಲ್ಲ, ಬಟ್ ಫ್ರೀಕ್ವೆನ್ಸಿ ಕಡಿಮೆ, ನಿಧಾನಕ್ಕೆ ಹೇಳೋ ಫ್ರೀಕ್ವೆನ್ಸಿನೇ ಜಾಸ್ತಿ. ನೋಡ್ರೋ ಅದು ಸ್ವಲ್ಪ
ಎತ್ತಿಡಿ ಅನ್ನೋಕೆ ಫುಲ್ಲು ಬೈದು ನಿಮ್ಗೆ ಬುದ್ಧಿ ಇಲ್ವಾ, ನಾನು ಬೆಳಗ್ಗೆಯಿಂದ ಹಿಂಗೆ ಮಾಡಿದ್ದೀನಿ ಹಾಗೆ ಹೀಗೆ ಅಂದ್ಕೊಂಡು ಬೈಯೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅದಕ್ಕೇ ಯಾವಾಗ್ಲೂ ಪರ್ಫೆಕ್ಷನ್ ಹಿಂದೆ ಹೋಗೋಕ್ಕೆ ಹೋಗಬಾರ್ದು. ಈ ಟೈಮ್ಗೆ ಇದೇ ಆಗಬೇಕು, ಮಾಡಬೇಕು, ಕಮಿಟ್ಮೆಂಟ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಎಲ್ಲ ಟೈಮ್ ಸರಿಯಾಗಿ ಆಗಬೇಕು ಇಲ್ಲ ಅಂತಲ್ಲ, ಬಟ್ ಫ್ಲೆಕ್ಸಿಬಲ್ ಆಗು ಕೂಡ ಇರಬೇಕು. ನೆಕ್ಸ್ಟ್, ತುಂಬ ಹಿಂದೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇವ್ರು ಈ ಥರ ಮಾಡಿದ್ರು, ಅವ್ರು ಆ ಥರ ಮಾತಾಡಿದ್ರು, ನನ್ನ ಲೈಫ್ ಈ ಥರ ಇದೆ, ಈ ಥರನೇ ನಿನ್ನೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಇವತ್ತೊಂದು ದಿನವೂ ಕಳ್ಕೊತೀವಿ ನಾವು. ಇವತ್ತೊಂದು ದಿನ ಎಕ್ಸ್ಟ್ರಾ ಸಿಕ್ಕಿದೆ ನಮಗೆ, ಪ್ರತಿಯೊಂದು ದಿನವೂ ಬೋನಸ್ಸೇ. ಎಷ್ಟೊಂದು ಜನ ಚಿಕ್ಕ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾ ಇದ್ದಾರೆ ಅಲ್ವಾ ರೀ, ಎಷ್ಟೊಂದು ದಿನ ನೀವು ನೋಡ್ತಾ ಇದ್ದೀರಾ. ನಮಗೆ ದೇವರು ಇಷ್ಟು ಲೈಫ್ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಮಾರ್ನಿಂಗೂ ಫ್ರೆಶ್ ಮೈಂಡಿಂದ ಸ್ಟಾರ್ಟ್ ಮಾಡಿ. ನಿನ್ನೆದೇನಿದೆ ಹ್ಯಾಂಗ್ ಓವರ್ ಆಮೇಲೆ ಯೋಚನೆ ಮಾಡೋಣ. ಯೋಚನೆ ಮಾಡಬೇಕು ಅಂದರೆ ಯೋಚನೆ ಮಾಡೋಣ, ಇಲ್ಲಾಂದರೆ ಬಿಟ್ಟು ಹೋಗ್ತಾ ಇರೋಣ. ಇಲ್ಲ ಅಂದರೆ ಫ್ರೆಶ್ ಮೈಂಡಿಂದ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನನ ಮೇ ಬಿ ಚೇಂಜ್ ಮಾಡ್ಕೋಬೋದು. ಪಾಸ್ಟ್ ಎಫೆಕ್ಟನ್ನ, ಹಿಂದೆ ಏನೋ ಆಗಿರೋ ಎಫೆಕ್ಟನ್ನ ಚೇಂಜ್ ಮಾಡಿ ಮುಂದೆ ಒಂದು ಒಳ್ಳೆ ಫ್ಯೂಚರ್ನ ಬರ್ಕೋಬೋದು, ಆಯಿತಾ. ಸೊ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ನೆಕ್ಸ್ಟು ಓವರ್ ಥಿಂಕಿಂಗು, ಏನಾಗುತ್ತೋ ನನ್ನ ಲೈಫು, ಹೆಂಗೆ ಲೈಫ್ ಲೀಡ್ ಮಾಡಬೇಕು ಅಂತ ಓವರಾಗಿ ಥಿಂಕ್ ಮಾಡ್ಕೊಂಡೇ ಎಷ್ಟು ಲೈಫ್ನ ಸ್ಟ್ರೆಸ್ ಮಾಡ್ಕೋತೀವಿ ಅಂದರೆ ಅದನ್ನು ಕಡಿಮೆ ಮಾಡಿ ಲೈಫ್ನ ಯಾವ ರೀತಿ ಬರುತ್ತೋ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ಷಮಿಸೋ ಗುಣ ಇರಬೇಕು. ಅವರು ಯಾರೋ ಏನೋ ನಮ್ಮ ಹರ್ಟ್ ಮಾಡಿದ್ರು ಅಂದರೆ ಕ್ಷಮಿಸ್ಬಿಡಿ, ಆಯಿತಾ. ಅದು ಅವ್ರಿಗೋಸ್ಕರ ಅಲ್ಲ, ನೀವು ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅಥವಾ ನಿಮ್ಮ ಕ್ಷಮೆಗೆ ಅವರು ಅರ್ಹರು ಆ ಥರ ಅಲ್ಲ. ನಾವು ಕ್ಷಮಿಸೋದು ನಮಗೋಸ್ಕರ. ನಾವು ಕ್ಷಮಿಸಿಲ್ಲ ಅಂದರೆ ತಲೆಯಲ್ಲಿ ಅದೇ ಕೊರಿತಾ ಇರುತ್ತೆ, ಅವ್ರು ಹಂಗೆ ಮಾಡಿದ್ರು. ಯಾವಾಗ ಕ್ಷಮಿಸ್ಬಿಡ್ತೀವಿ ಅವ್ರನ್ನ ಬಿಟ್ಟಾಕ್ತೀವಿ ಲೈಫಲ್ಲಿ. ಕ್ಷಮಿಸಿ ಅವ್ರು ಮಾಡಿರೋಂಥ ತಪ್ಪು, ಮೋಸ, ದ್ರೋಹ, ನೋವು ಏನೇ ಇದ್ದರೂ ಕೂಡ ಅದನ್ನು ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ನೆನೆಸ್ಕೊಂಡು ಕೂತ್ಕೋಬೇಡಿ. ನೆಕ್ಸ್ಟ್ ಟೈಮು ಅವ್ರನ್ನ ಏನಾದ್ರು ನಂಬಬೇಕು ಅಂದರೆ ಅದನ್ನು ತೆಗೆದು ಯೋಚನೆ ಮಾಡಿ, ಈ ವ್ಯಕ್ತಿನ ನಾನು ನಂಬೋದಾ ಅಂತ. ಅದನ್ನು ಒಂದು ಲೆಸನ್, ಪಾಠ ಆಗಿ ತೊಗೋಬೇಕೇ ಹೊರತು ದಿನಾ ಅದನ್ನು ಯೋಚನೆ ಮಾಡಿಕೊಂಡು ಕೊರಗೋದಲ್ಲ. ಒಂದು ಬೇರೆಯವ್ರನ್ನ ಕ್ಷಮಿಸೋದು, ಇನ್ನೊಂದು ನಮ್ಮನ್ನು ನಾವು ಕ್ಷಮಿಸೋದು. ನಾವೇನು ಅಷ್ಟು ಪರ್ಫೆಕ್ಟಾ? ಏನೋ ಒಂದು ತಪ್ಪುಗಳನ್ನ ಮಾಡ್ತಾನೇ ಇರ್ತೀವಿ. ಅದನ್ನು ತಿದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಯ್ಯೋ ನಾನು ತಪ್ಪು ಮಾಡಿದೆ, ನಾನು ಸರಿ ಇಲ್ಲ, ನನ್ನ ಪ್ರಯೋಜನ ಇಲ್ಲ. ನಮ್ಮನ್ನು ನಾವೇ ಎಷ್ಟು ಬ್ಲೇಮ್ ಮಾಡ್ಕೋತೀವಿ ಅಂದರೆ ತುಂಬಾ ಸ್ಟ್ರೆಸ್ ಆಗುತ್ತೆ ಅವೆಲ್ಲ. ಸೊ ಅದಕ್ಕೆ ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಬೇರೆಯವ್ರಿಗೂ ಕ್ಷಮಿಸ್ಕೊಂಡು ನಾವು ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ನೆಕ್ಸ್ಟ್, ಎಲ್ಲನೂ ಪರ್ಸ್ನಲಿ ತೊಗೊಳ್ಳೋದು. ಯಾರಾದರೂ ಏನಾದ್ರು ಜೋಕ್ ಮಾಡಿದ್ರು ಕೂಡ, ಯಾರೋ ಏನೋ ಗ್ರೋತ್ ಆಗ್ತದೆ, ಎಲ್ಲನೂ ಪರ್ಸ್ನಲಾಗಿ ಥಿಂಕ್ ಮಾಡಿಕೊಂಡು ತುಂಬ ಲೈಫ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೋಬೇಡಿ. ನೆಕ್ಸ್ಟ್, ಏನೇ ಇದ್ದರೂ ಕೂಡ ಅಟ್ಯಾಚ್ಮೆಂಟ್ನ ಕಡಿಮೆ ಮಾಡ್ಕೊಳ್ಳಿ. ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಏನೇ ಇರ್ಬೋದು, ನೀವು ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಷ್ಟು ನೋವೇ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಂಡ್ರೆ ಎಷ್ಟೋ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸ್ಟ್ರೆಸ್ಸು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಅದನ್ನು ಪಾಸಿಟಿವ್ ಥಾಟ್ಸ್ ಜೊತೆ ರೀಪ್ಲೇಸ್ ಮಾಡ್ಕೋಬೇಕು. ಈಗ ಯಾರೋ ಏನೋ ಅಂದರು, ಆಯಿತಾ, ಹಿಂದೆ ಮಾತಾಡಿದರು, ಆ ಥರ ಸಿಚುವೇಶನ್ಸಲ್ಲಿ ಏನು ಮಾಡಬೇಕು ಅಂದರೆ, ಸರಿ ಮಾತಾಡಲಿ, ಅವರು ನನ್ನ ಹಿಂದೆ ಇರೋದ್ರಿಂದಲೇ ನನ್ನ ಬಗ್ಗೆ ಮಾತಾಡೋದು, ಕರೆಕ್ಟಾ? ನನ್ನಷ್ಟು ಮುಂದೆ ಬಂದಿಲ್ಲ ಅವರು, ನನ್ನಷ್ಟು ಬ್ರಾಡ್ ಇಲ್ಲ ಅವರು, ನನ್ನ ಹಿಂದೆ ಇದ್ದಾರೆ, ಆಯಿತಾ. ನನ್ನ ಹಿಂದೆ ಇರೋದ್ರಿಂದನೇ ಅಷ್ಟು ಮಾತಾಡಲಿ ಬಿಡಿ. ಯಾವಾಗಲೂ ಅವ್ರು ನಮ್ಮ ಹಿಂದೆನೇ ತಾನೇ ಇರ್ತಾರೆ, ನಮ್ಮ ದಾಟಿ ಅಂತೂ ಹೋಗಲ್ಲ ಅಲ್ವಾ. ಇನ್ನೊಂದು, ಅವ್ರ ವರ್ಡ್ಸ್ನ ಚಾಲೆಂಜಾಗಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ಲೈಫಲ್ಲಿ. ತುಂಬ ಧೈರ್ಯದಿಂದ ಲೀಡ್ ಮಾಡಿ. ಆಮೇಲೆ ಆ ವರ್ಡ್ಸ್ನೇ ನಿಮ್ಮ ಸ್ಟೆಪ್ಪಿಂಗ್ ಸ್ಟೋನ್ಸ್ ಥರ ಮಾಡ್ಕೊಳ್ಳಿ. ಅವಳಿಗೇನೂ ಬರಲ್ಲ, ಅವಳಿಗೇನು ಇದು ಮಾಡೋಕ್ಕಾಗಲ್ಲ, ಸರಿ ಆಯಿತು, ನನಗೇನೂ ಬರಲ್ಲ, ನನಗೇನೂ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ, ಅವ್ರು ಅಂದ್ಕೊಂಡಿದ್ದಾರಲ್ವ, ಅದನ್ನೇ ಚಾಲೆಂಜಾಗಿ ತೊಗೊಂಡು ಸಿಕ್ಕಾಬಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡಿ ತೋರಿಸಿ. ಈಗ ಫಾರ್ ಎಕ್ಸಾಂಪಲ್ ಸುಮಾರು ಜನ ಹೇಳಿದ್ರು, ನಿನ್ನ ಕೆಲಸಕ್ಕೆ ಹೋದರೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗೆ ಹೇಗೆ ಅಂತ. ಅವ್ರೇನು ತುಂಬ ನೆಗೆಟಿವ್ ಆಗಿ ಹೇಳಿಲ್ಲ, ಬಟ್ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡೆ. ಈಗ ನೀವು ಬ್ಲಾಗ್ಸಲ್ಲೇ ನೋಡ್ತಾ ಇದ್ದೀರಾ, ನಾನು 4 ಗಂಟೆಗೆ ಎದ್ದೇಳ್ತೀನಿ, ಎಲ್ಲ ಮಾಡ್ತೀನಿ. ಈಗಂತೂ 4 ಕೆಲಸ ಮಾಡ್ತಿದ್ದೀನಿ. ಹೊಸ ಮನೆಗೆ ಹೋಗ್ತೀನಿ, ಇಲ್ಲಿ ಶಾಪಿಂಗಿಗೂ ಹೋಗ್ತೀನಿ, ಮನೆ ಮೇಂಟೈನ್ ಮಾಡ್ತೀನಿ, ಓದಿಸ್ತೀನಿ, ನಾನು ಕಾಲೇಜ್ಗೆ ಹೋಗ್ತೀನಿ, ಎಲ್ಲ ಮಾಡ್ತಿದ್ದೀನಲ್ವ, ಇಲ್ಲ ಅಂತ ಅಲ್ವಾ. ಸೊ ನಾವು ಚಾಲೆಂಜಾಗಿ ತೊಗೊಂಡು ನಾವು ಸ್ವಲ್ಪ
ಆ್ಯಕ್ಟಿವ್ ಆಗಿ ಇದ್ದು ಮೈಂಡ್ಸೆಟ್ ಮಾಡಿಕೊಂಡು ನನಗೆ ಮಾಡೇ ಮಾಡ್ತೀನಿ ಅಂತ ವಿಲ್ ಪವರ್ ಇದ್ದರೆ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಯಾರೋ ಏನೋ ಮಾತಾಡ್ತಾರೆ, ಅವ್ರು ಮಾತಾಡಿದ್ದಕ್ಕೆಲ್ಲ ನಾನು ತಾಳ ಹಾಕ್ಕೊಂಡು ಕೂತ್ಕೋತೀನಿ, ಆಮೇಲೆ ಅವರು ಹೇಳಿದ್ದಕ್ಕೆಲ್ಲ ನಾನು ಅಫೆಕ್ಟ್ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಅಳ್ತಾ ಕೂತ್ಕೋತೀನಿ ಅಂದರೆ ಯಾರ ಲೈಫ್ ರೀ ಹಾಳಾಗೋದು? ನಮ್ಮ ಲೈಫೇ ತಾನೇ ಹಾಳಾಗೋದು. ಅವ್ರು ಇನ್ನೂ ಹಬ್ಬ ಮಾಡ್ಕೋತಿರ್ತಾರೆ. ಅದಕ್ಕೆ ನಾನು ಹೇಳೋದು, ಜೋಶ್ ಇರಲಿ ಲೈಫಲ್ಲಿ, ಆ್ಯಕ್ಟಿವ್ ಆಗಿರಿ. ಯಾರು ನಮ್ಮ ಹಿಂದೆ ಮಾತಾಡಿದಾರೋ ಅವರೇ ಆಶ್ಚರ್ಯ ಪಡ್ಬೇಕು, ಇನ್ನೂ ಚಿಕ್ಕದಾಗಿ ಮಾತಾಡಬೇಕು ಅವ್ರು ನಮ್ಮ ಬಗ್ಗೆ, ಆಯಿತಾ? ಹೆಂಗೆ ಅಂದರೆ ಅವ್ರಿಗೆ ಏನು ಗೊತ್ತಾ, ಮಾತಾಡೋದವರೆಲ್ಲ ಮಾತಾಡೋಕ್ಕೆ ಅವ್ರಿಗೆ ಬೇರೆ ಮ್ಯಾಟ್ರ್ ಇಲ್ಲ, ಮಾಡೋಕ್ಕೆ ಕೆಲಸ ಇರೋಲ್ಲ ಅವ್ರಿಗೆ. ನಮ್ದು ಏನಿರುತ್ತೆ ಅದನ್ನೇ ಮಾತಾಡೋದವರು. ಅದಕ್ಕೆ ಇನ್ನೂ ತುಂಬ ಕಂಡಿಟ್ಕೊಳ್ಳೋಣ. ಯಾರೋ ನಮಗೆ ತುಂಬ ಬೇಕಾದವರು, ನಾನು ತುಂಬ ಇಷ್ಟಪಡೋರು ಒಬ್ಬರು ಅವ್ರ ಸ್ಟೇಟಸ್ಗೆ ಹಾಕ್ಕೊಂಡಿರ್ತಾರೆ, ಏನು ಅಂದರೆ ಹಿಂದೆ ಮಾತಾಡೋರು ತುಂಬ ಜನ ಇರ್ತಾರೆ. ಮೇಕ್ ಶ್ಯೂರ್ ಯು ಗಿವ್ ಗುಡ್ ಕಂಟೆಂಟ್, ಅಂದರೆ ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ಅಂದರೆ ಏನು, ನೀವು ಲೈಫಲ್ಲಿ ತುಂಬ ಗ್ರೋ ಆಗ್ತಾನೇ ಇರಿ. ಅದು ಮಾತಾಡಲಿ ಅವರು, ಇವಳು ಈ ಥರ ಗ್ರೋ ಆದಲು, ಇವಳು ಈ ಥರ ಉದ್ಧಾರ ಆದಲು, ಇಷ್ಟು ಈಗ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ಲು, ಮಾತಾಡಲಿ ಅವರು. ನೀವು ಆ ಥರ ಕಂಟೆಂಟ್ ಕೊಡ್ತಾ ಹೋಗಿ ಅವ್ರಿಗೆ. ಸೊ ಅದನ್ನು ಡೇರಿಂಗಾಗಿ, ಡ್ಯಾಶಿಂಗಾಗಿ, ತುಂಬ ಧೈರ್ಯವಾಗಿ ಫೇಸ್ ಮಾಡಿ. ನೀವು ಯಾವಾಗ ಎದುರ್ಕೋತೀರಾ ಅವ್ರ ಮೇಲೋಗಿ ಕೂತ್ಕೊಂಡ್ಬಿಡ್ತಾರೆ, ಆಯಿತಾ? ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಅನ್ನಂಗೆ ಅವ್ರ ಮಾತುಗಳನ್ನೇ ನಿಮ್ಮ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಿ ಯೂಸ್ ಮಾಡಿಕೊಂಡು ತುಂಬಾ ಮೇಲೆ ಬೆಳೀರಿ, ಆಯಿತಾ? ನೆಕ್ಸ್ಟ್, ನಿಮಗೆ ಸ್ಟ್ರೆಸ್ ಕೊಡೋದು ಏನು ಗೊತ್ತಾ? ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್, ಹಸ್ಬೆಂಡ್ ಜೊತೆ, ಕೊಲೀಗ್ಸ್ ಜೊತೆ, ಮಕ್ಕಳ ಜೊತೆ, ಯಾರೋ ಅಕ್ಕಪಕ್ಕದವ್ರ ಜೊತೆ, ರಿಲೇಟಿವ್ಸ್ ಜೊತೆ ನಿಮಗೆ ಆರ್ಗ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್ ಅಲ್ಲ, ಯೂಸ್ಲೆಸ್ಸು ಅಂತ ಅನಿಸ್ದಾಗ ದಯವಿಟ್ಟು ಆರ್ಗ್ಯುಮೆಂಟ್ಸ್ನ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್, ಬೌಂಡ್ರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನಮ್ಮ ಟೈಮ್ ಇಂಪಾರ್ಟೆಂಟು. ಏನಾನ ವಾಪಸ್ ತರ್ಬೋದು, ಟೈಮ್ನ ವಾಪಸ್ ತರೋಕ್ಕಾಗಲ್ಲ. ಸೊ ಹೋಯಿತು, 1 ಅವರ್ ಹೋಯಿತು ಅಂದರೆ ಅದನ್ನು ವಾಪಸ್ ತರೋಕ್ಕಾಗಲ್ಲ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು ಒಂದು ಬೌಂಡ್ರಿ ಸೆಟ್ ಮಾಡಿಲ್ಲ ಅಂದರೆ ಎಲ್ಲರೂ ಬಂದು ಅಡ್ವೈಸ್ ಕೊಡ್ತಾರೆ, ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ನಮಗೆ ಗೊತ್ತಿರಬೇಕು ಯಾವುದನ್ನು ತೊಗೋಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು ಅಂತ. ಸೊ ಒಂದು ಬೌಂಡ್ರಿ ಇದ್ದರೆ ನಮಗೂ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯಾರ ಹತ್ರ ಎಷ್ಟು ವ್ಯವಹಾರ ಮಾಡ್ಕೋಬೇಕು ಅಷ್ಟು ಮಾಡ್ಕೋತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್, ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದನ್ನು ಕಲೀರಿ. ತುಂಬ ಸ್ಟ್ರೆಸ್ ಫ್ರೀ ಆಗುತ್ತೆ. ಆ ಬರ್ಡ್ಸು ಸೌಂಡು, ಆ ಗಾಳಿ, ಆ ಮರಗಳೆಲ್ಲ ಲೀವ್ಸು ಅಲ್ಲಾಡೋದು ಎಷ್ಟು ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ವಾಕಿಂಗ್ ಹೋಗೋದ್ರಿಂದನೂ ತುಂಬ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಬ್ರೇಕ್ಸ್ ತೊಗೊಳ್ಳಿ, ಆಗಾಗ ಬ್ರೇಕ್ಸ್ ತೊಗೊಂಡು ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಎಮೋಷ್ನಲ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ನಮ್ದು ಏನಾದರೂ ಫೀಲಿಂಗ್ಸ್ ಇದೆ ಅಂದರೆ ಅದನ್ನು ಹಾನೆಸ್ಟಾಗಿ ಎಕ್ಸ್ಪ್ರೆಸ್ ಮಾಡೋದನ್ನು ಕಲೀರಿ. ಏನೋ ಫೇಕಾಗಿ ಡ್ರಾಮಾ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ಟ್ರೆಸ್ ಇನ್ಫ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದರೆ ಯಾವುದಾದ್ರೂ ಟ್ರಸ್ಟ್ ವರ್ತಿ ಪರ್ಸನ್, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು ಯಾರಾನ ತುಂಬ ಟ್ರಸ್ಟ್ ವರ್ತಿ ಇದ್ದಾರೆ, ನಿಮಗೆ ನಂಬಿಕೆ ಅವ್ರ ಮೇಲೆ ಖಂಡಿತ 100% ಇದೆ ಅಂದಾಗ ಅಂಥವ್ರ ಹತ್ರ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ಇಲ್ಲ ಯಾರೂ ಟ್ರಸ್ಟ್ ವರ್ತಿ ಇಲ್ಲ ಅಂದರೆ ನಮ್ಮ ಥಾಟ್ಸ್ನ ಒಂದು ಬುಕ್ಕಲ್ಲಿ ಅಥವಾ ಮೊಬೈಲಲ್ಲಿ ಪಾಸ್ವರ್ಡ್ ಇಟ್ಟು ಆ ಥರ ಎಲ್ಲ ಬರಿಬೋದು. ಏನಾಗುತ್ತೆ ಅಂದರೆ ನಾವು ಯಾವಾಗ ಅದನ್ನು ನಮ್ಮ ಥಾಟ್ಸ್ನ ವರ್ಡ್ಸ್ ರೂಪವಾಗಿ ಕನ್ವರ್ಟ್ ಮಾಡ್ತೀವಿ ಆಗ ಎಷ್ಟೋ ಮಟ್ಟಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಸೈಕಲಾಜಿಕಲಿ ಆಗಿ ಪ್ರೂವ್ ಆಗಿದೆ. ಅಂದರೆ ಹೊರಗಡೆ ಹಾಕ್ಬಿಡ್ತೀವಿ ಅದನ್ನು, ಐದರ್ ಮಾತಿನ ಮೂಲಕ ಹೊರಗಡೆ ಹಾಕಬೇಕು, ಇಲ್ಲಾಂದರೆ ಬರೆಯೋ ಮೂಲಕ ಹೊರಗಡೆ ಹಾಕಬೇಕು. ಬರೆಯೋದು ಕೂಡ ತುಂಬ ಸೇಫಾಗಿ ಇಟ್ಕೊಂಡಿರಬೇಕು. ಸೇಫ್ ಇಲ್ಲಾಂದರೆ ಮೊಬೈಲಲ್ಲಿ ಪಾಸ್ವರ್ಡ್ ಇಟ್ಟು ಬರಿಬೋದು. ಡೈರೀಸ್ ಅಂತ ಆ್ಯಪಲ್ಲಿ ಡೈರೀಸ್ ಅಂತ ಬರುತ್ತೆ, ಅದನ್ನು ಟೈಪ್ ಮಾಡಿ, ನಿಮ್ಮ ಫೀಲಿಂಗ್ಸ್ ಎಲ್ಲ ಟೈಪ್ ಮಾಡಿ ಅದಕ್ಕೆ ಪಾಸ್ವರ್ಡ್ ಕೊಟ್ಟರೆ ಅದನ್ನು ಯಾರೂ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದು ಗಾಸಿಪ್ ಮಾಡೋದು, ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು, ಇದನ್ನು ಅವಾಯ್ಡ್ ಮಾಡಿದ್ರೇ ಸ್ಟ್ರೆಸ್ ಕಡಿಮೆ ಆಗೋದು. ಒಬ್ಬರ ಬಗ್ಗೆ ನಾವು ತುಂಬ ನೆಗೆಟಿವ್ ಆಗಿ ಮಾತಾಡ್ತೀವಿ, ತುಂಬ ಗಾಸಿಪ್ ಮಾಡ್ತೀವಿ ಅಂದರೆ ಸ್ಟ್ರೆಸ್ ಅವರಿಗಲ್ಲ ನಮಗೆ. ಅವ್ರ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀವಿ ಅಂದರೆ ನಾವೆಷ್ಟು ನೆಗೆಟಿವ್ ಆಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಯೋಚನೆ ಮಾಡಿ. ಸೊ ಅವೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ನಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ್ಲೇ ನಮಗೆ ತುಂಬ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗೋದು. ಅದನ್ನು ಸ್ಟಾಪ್ ಮಾಡಿ. ನಮ್ಮ ಲೈಫ್ ನಮಗೆ ಕಣ್ರಿ, ನಾವು ನಮ್ಮ ಲೈಫ್ನ ಬೆಸ್ಟಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಯಾರೋ ಏನೋ ಸೋಷಲ್ ಮೀಡಿಯಾದಲ್ಲಿ ಏನೋ ಒಂಥರ ತೋರಿಸ್ಬಿಟ್ರೆ ಎಲ್ಲರದು 24 hours ಆ ಥರ ಲೈಫ್ ಇರಲ್ಲ, ಆಯಿತಾ? ಪ್ರತಿಯೊಬ್ಬರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಜಗಳ ಆಡ್ತಿರ್ತಾರೆ, ಮನಸ್ತಾಪ ಇರುತ್ತೆ, ಸೋಲು ಗೆಲುವು ಸ್ಟ್ರೆಸ್ ಎಲ್ಲರ ಲೈಫು ಇರುತ್ತೆ. ಏನೋ ಒಂದು ನೋಡಿ ಅವ್ರ ಲೈಫ್ ಈ ಥರ, ಏನೋ ಪಕ್ಕದ ಮನೆಯವ್ರನ್ನ ನೋಡಿ, ರಿಲೇಟಿವ್ಸ್ನ ನೋಡಿ ಅವ್ರ ಲೈಫ್ ಈ ಥರ, ಏನೂ ಇಲ್ಲ. ಏನೋ ಬೆಳೀತಾ ಇದ್ದಾರೆ ಅಂದರೆ, ಯಾರೋ ಏನೋ ಬೆಳೀತಾ ಇದ್ದಾರೆ ಲೈಫಲ್ಲಿ ಅಂದರೆ ಅವ್ರ ಲೈಫಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಅದನ್ನು ಅನಲೈಸ್ ಮಾಡಿದೆ ಕಂಪೇರ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಏನೂ ಇಲ್ವಲ್ಲ, ನಾವೇನೂ ಬೆಳೀಲಿಲ್ವಲ್ಲ ಅಂತ
ಸ್ಟ್ರೆಸ್ ಮಾಡಿಕೊಂಡು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಕಂಪ್ಯಾರಿಸನ್ನ ಕಡಿಮೆ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಂತೂ ಹೊಸ ಮನೆ ಕ್ಲೀನಿಂಗ್ ಮಾಡೋಕ್ಕೆ ಎಷ್ಟು ಸಾಹಸ ಮಾಡಿದ್ದೀನಿ ಅಂದರೆ, ಫುಲ್ಲು ಅದು ಸ್ಲ್ಯಾಬ್ ಮೇಲೆ ಹತ್ತೋದು, ಏಣಿ ಹತ್ತೋದು, ಇಳಿಯೋದು, ಫುಲ್ಲು ಪಿಕ್ಚರ್ ಬಿಟ್ಟೋಯ್ತು ಅಂತಲೇ ಹೇಳ್ಬೋದು. ಆ ಟೈಮಿಗೆ ನನಗೇನು ಅನಿಸಿಲ್ಲ, ಫುಲ್ಲು ಜೋಶು ಆಯಿತಾ. ಹೊಸ ಮನೆ ಕ್ಲೀನ್ ಮಾಡಿಬಿಡ್ಬೇಕು ಅಂದರೆ ನನಗೆ ಬೇರೆ ಟೈಮಲ್ಲಿ ವರ್ಕಿಂಗ್ ಆಗಿರೋದ್ರಿಂದ ಟೈಮ್ ಸಿಕ್ಕೋದೇ ಕಷ್ಟ ಆಯಿತಾ. ಅದಕ್ಕೇ ಸಂಡೇದು ಇದೆಲ್ಲ ಕ್ಲಿಪ್ಪಿಂಗ್ ಸಂಡೇನೇದಪ್ಪ. ಅದಾದಮೇಲೆ ನಾವು ಎಷ್ಟು ಅಂದರೆ ಏನು ಮಾಡಿದ್ದೀನಿ, ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಕ್ಯಾಮ್ರಾ ಇಟ್ಟು ನಾವೇನಾದ್ರು ಕೆಲಸ ಮಾಡಿದ್ದೀವಿ ಅಂದರೆ ಅದ್ರ ಬಗ್ಗೆನೇ ಇದಾಗ್ತಿರುತ್ತೆ, ಆಮೇಲೆ ಕೆಲಸ ಬೇಗ ಬೇಗ ಆಗಲ್ಲ. ಅದಕ್ಕೇ ಸಂಡೇನೇ ಮಾಡ್ಕೊಂಡಿದ್ದು, ಸ್ವಲ್ಪ ಪುರ್ಸೊತ್ತಾಗಿದೆ ಅಂತ. ಆಮೇಲೆ ಕಾಲ್ಸ್ ಬರ್ತಾ ಇರುತ್ತೆ, ಮೆಸೇಜಸ್ ಬರ್ತಾ ಇರುತ್ತೆ. ನಾನು ಕ್ಯಾಮ್ರಾ ಕಡೆ ನೋಡ್ತಾ ಇದ್ದೀನಿ ಅಂದರೆ 3 ರೀಸನ್ಸ್ಗೆ. ಒಂದು, ನಾನು ಹೇಳಿದ್ನಲ್ಲ, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಆಯಿತಾ. ನನ್ನ ಮೊಬೈಲ್ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡುತ್ತೆ. ಸೆಕೆಂಡು, ಕಾಲ್ಸ್ ಬರ್ತಾ ಇರುತ್ತೆ. ಅದು ನಾನು ಕಾಲ್ಸ್ ರಿಸೀವ್ ಮಾಡಲ್ಲ. ಏನಕ್ಕೆ ಅಂದರೆ ನನ್ನ ಫ್ರೆಂಡ್ಸ್ಗಳವರು, ನನ್ನ ಕ್ಲೋಸ್ ಫ್ರೆಂಡ್ಸು, ಒಂದು 2-3 ಜನ ತುಂಬ ಕ್ಲೋಸ್ ಇದ್ದಾರೆ. ಅವ್ರು ಫೋನ್ ಮಾಡಿದ್ರೆ ಇಲ್ಲ ಅಂದರೂ 1.5 ಗಂಟೆ ಟೈಮ್ ಮಾತಾಡ್ತಾರೆ ಆಯಿತಾ. ಫೋನಲ್ಲಿ ಮಾತಾಡ್ತಿದ್ರೆ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅವ್ರಿಗೆ. ನಾನು ಡೆಫಿನೆಟ್ಲಿ ಮಾಡಿಲ್ಲ ಅಂದರೆ ಅವ್ರು ನಂಗೆ ಸಾಯಿಸ್ಬಿಡ್ತಾರೆ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರು ಆಯಿತಾ. ಇನ್ನೊಂದು ಥರ್ಡ್ ಏನು ಅಂದರೆ ಮೆಸೇಜಸ್ ಬರ್ತಿದ್ರೆ, ಮೆಸೇಜಸ್ ತುಂಬ ರೇರು, ಅದನ್ನು ಅಷ್ಟು ಇದು ಮಾಡಲ್ಲ. ಕಾಲ್ಸ್ ಬರ್ತಿದ್ರು ಕೂಡ ನಾನು ಮಾತಾಡ್ತೀನಿ ರೆಕಾರ್ಡ್ ಮಾಡಿಲ್ಲ ಅಂದರೆ. ಹೇಗೆ ಅಂದರೆ ಬ್ಲೂಟೂತ್ ಹಾಕ್ಕೊಂಬಿಡ್ತೀನಿ. ನನಗೆ ಬ್ಲೂಟೂತು ದೊಡ್ಡ ವರ. ನನ್ನ ಫ್ರೆಂಡ್ಸ್ ಕಾಲ್ ಮಾಡೋದು ನನಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಗೊತ್ತಾ. 1.5 ಗಂಟೆ ಟೈಮು ಕೆಲಸ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಅದೇನೇ ಅವ್ರ ಜೊತೆ ಮಾತಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸು ಇರ್ಬೋದು, ಫ್ರೆಂಡ್ಸ್ ಅಂತಲೇ ಇಲ್ಲ. ಕೆಲವು ಸತಿ ಅವರು ಬ್ಯುಸಿ ಇರ್ತಾರೆ, ಕೆಲವರು ಇಂಜಿನಿಯರ್ಸು, ಕೆಲವರು ಲೆಕ್ಚರರ್ಸು, ಕೆಲವರು ಟೀಚರ್ಸು, ಈ ಥರನೇ ಫ್ರೆಂಡ್ಸ್ ಇರ್ತಾರೆ. ಕೆಲವರು ಹೌಸ್ ವೈಫು. ಒಬ್ಳು ಹೌಸ್ ವೈಫ್ ಅಂತೂ ತುಂಬ ತರಲೆ, ತುಂಬ ಜೋಕ್ ಮಾಡಿಕೊಂಡು ನನಗೆ ಅವ್ರ ಜೊತೆ ಎಲ್ಲ ಮಾತಾಡ್ತಾಯಿದ್ರೆ, ಇಲ್ಲ ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಒಂದಿನ ಅಂತೂ ನಮ್ಮ ಅತ್ತೆ ಜೊತೆ ಫುಲ್ ಗಂಟ್ಲು ಕೆಟ್ಟೋಗ್ಬಿಟ್ಟಿದೆ. ಒಂದಿನ ಅಂತೂ ನಮ್ಮ ಅತ್ತೆ ಜೊತೆ 1.5 ಗಂಟೆ ಟೈಮ್ ಮಾತಾಡಿಕೊಂಡು ಫುಲ್ಲು ಕಿಚನ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇಯರ್ಫೋನ್ ಹಾಕ್ಕೊಂಡು. ಅವರು ಹೇಳ್ತಾನೆ ಇದ್ರು ಅಲ್ಲಿ ಏನೇನಾಗ್ತಿದೆ, ಮಕ್ಕಳದು, ಟ್ವಿನ್ಸ್ ಮಕ್ಕಳದು ಎಲ್ಲ ಹೇಳ್ತಿದ್ರ. ಕೆಲಸನೂ ಮುಗೀತು, ಅವ್ರ ಜೊತೆ ಮಾತಾಡ್ದಂಗೆ ಅವ್ರಿಗೂ ಟೈಮ್ ಕೊಟ್ಟಂಗಾಯಿತು. ಎಷ್ಟು ಆರಾಮಾಗಿ ಆಗಿಬಿಡುತ್ತೆ. ಇನ್ನೊಂದು ನನ್ನ ಕ್ಲೋಸ್ ಫ್ರೆಂಡು ಕುಸುಮ ಅಂತ ಇದ್ದಾಳೆ, ಅವಳ ಜೊತೆ ಮಾತಾಡ್ಕೊಂಡು ಅಷ್ಟೇ ಫುಲ್ಲು ಕಬೋರ್ಡ್ ಕ್ಲೀನ್ ಮಾಡಿಬಿಟ್ಟೆ ಆಯಿತಾ. ಅದೇ ಅಂತಿದ್ದೆ, ಅಯ್ಯೋ ಎಷ್ಟು ಬೇಗ ಕೆಲಸ ಆಗೋಯ್ತು ನಿನ್ನ ಜೊತೆ ಮಾತಾಡಿಕೊಂಡು ಅಂತ. ನೀವು ಆ ಥರ ನೆಗೆಟಿವ್ನ ಪಾಸಿಟಿವ್ ಆಗಿ ನೋಡಿ ಅವ್ರಿಗೂ ಟೈಮ್ ಕೊಡಬೇಕು. ಯಾಕಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರು, ಫ್ಯಾಮಿಲಿ ಮೆಂಬರ್ಸು ಆಯಿತಾ. ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಅವ್ರಿಗೂ ಟೈಮ್ ಕೊಡಬೇಕು, ನಮ್ಮ ಮನೆ ಕೆಲಸನೂ ಆಗಬೇಕಲ್ಲ. ಅಯ್ಯೋ, ನಾವು ಅವ್ರ ಹತ್ರ ಮಾತಾಡ್ಕೊಂಡು ಏನೂ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಒಂಥರ ಸ್ಟ್ರೆಸ್ ಆದಂಗೆ ಆಗುತ್ತೆ. ಸೊ ಆ ಥರ ನಾನು ಮಾಡಿಬಿಡ್ತೀನಿ. ಹಾಗೇನೆ ಈಗ ಸುಮಾರು ಜನ ಈಗ ಕಮೆಂಟ್ ಮಾಡ್ತಾರೆ ನೋಡಿ, ನಿಮ್ಮ ವೀಡಿಯೋಸ್ನ ಕೇಳ್ಕೊತ ನಾವು ಕೆಲಸ ಮಾಡ್ತೀವಿ ಅಂತ. ಆ ಥರನೇ ಕೆಲವು ವೀಡಿಯೋಸ್ ನಾನು ನೋಡಲೇಬೇಕು ಅಂತ ಏನಿಲ್ಲ, ಯಾಕೆಂದರೆ ಇದು ವುಮೆನ್ ಓರಿಯೆಂಟೆಡ್ ಚಾನಲ್ ಆಗಿರೋದ್ರಿಂದ ಆದಷ್ಟು ನನ್ನ ವ್ಲಾಗ್ಸು, ಮೋಟಿವೇಶನ್ ಎಲ್ಲ ಕೇಳಿಕೊಂಡು ಮಾಡ್ಬೋದು. ಏನಾದ್ರು ರೆಸಿಪೀಸ್ ಇದ್ದರೆ ಅದು ಮಾತ್ರ ಆ ಸೆಗ್ಮೆಂಟ್ ಒಂದು 4-5 ಮಿನಿಟ್ಸ್ ನೋಡಿಕೊಂಡ್ರೆ ಆಗುತ್ತೆ. ರೆಸಿಪೀಸು, ಕ್ಲೀನಿಂಗ್, ಮೋಟಿವೇಶನ್ ಅದೊಂದು 4-5 ಮಿನಿಟ್ಸ್ ಕೆಲವು ವೀಡಿಯೋದಲ್ಲಿ, ಇಲ್ಲ ಮ್ಯಾಕ್ಸಿಮಮ್ ಮೋಟಿವೇಶ್ನಲ್ ಇರುತ್ತೆ. ಕೇಳ್ಕೊತಾನೆ ಎಷ್ಟೊಂದು ಕೆಲಸಗಳನ್ನ ಮುಗಿಸ್ಕೋಬೋದು ಆಯಿತಾ. ನೆಕ್ಸ್ಟ್ ಬಂದು, ನಿಮಗೆ ಯಾವುದಾನ ವಿಷಯ ಇಷ್ಟ ಆಗಿಲ್ಲ ಅಂದರೆ ನೋ ಅಂತ ಹೇಳೋದನ್ನು ಕಲಿಬೇಕು. ಎಲ್ಲದಕ್ಕೂ ಎಸ್ ಅಂತ ಹೇಳಿಕೊಂಡು ಲೈಫಲ್ಲಿ ಸ್ಟ್ರೆಸ್ನ ತೊಗೋಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಇದನ್ನು ಹೇಳಿದ್ರೆ ನಂಬಲ್ಲ ನೀವು. ಲೈಫಲ್ಲಿ ಯಾರಾನ ಟಾಕ್ಸಿಕ್ ಪರ್ಸನ್, ನಾವು ಚೆನ್ನಾಗಿರ್ತೀವಿ ಅಂದ್ರೂ ನಮಗೆ ಚೆನ್ನಾಗಿರೋಕ್ಕೆ ಬಿಡಲ್ಲ ಅವರು. ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ನೆಗೆಟಿವ್ ಆಗಿ ಥಾಟ್ಸ್ ಇರೋರು, ಅಂಥವ್ರನ್ನ ದೂರ ಇಡಿ. ಜೊತೆಗೆ ಓವರಾಗಿ ಡ್ರಾಮಾ ಮಾಡ್ತಾರೆ ನೋಡಿ, ಅಂಥವ್ರನ್ನೂ ದೂರ ಇಡಿ. ಕೇರೇ ಮಾಡೋಕ್ಕೆ ಹೋಗಬೇಡಿ. ಎಷ್ಟೇ ನಮ್ಮ ಕ್ಲೋಸ್ ಪರ್ಸನ್ ಆಗಿದ್ರೂ ಕೂಡ ಅವಾಯ್ಡ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ, ಕಡಿಮೆ ಮಾತಾಡಿ, ಅವ್ರ ಸುತ್ತಮುತ್ತಲೂ ಕೂತ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ. ಅದೇನೋ ಅವ್ರಿಗೆ ರೆಸ್ಪೆಕ್ಟ್ ತೋರಿಸೋದು ಅಂತಲ್ಲ, ಅವರಷ್ಟು ನೆಗೆಟಿವ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ಸುತ್ತಲೂ ಇದ್ದೀವಿ, ಅವ್ರ ಹತ್ರ ಮಾತಾಡಿದ್ದೀವಿ ಅಂದರೆ ನಮಗೂ ನೆಗೆಟಿವಿಟಿ ಬಂದ್ಬಿಡುತ್ತೆ. ಆದಷ್ಟು ಅವಾಯ್ಡ್ ಮಾಡಿ. ನೆಕ್ಸ್ಟ್, ನಾವೇನಾದ್ರು ತಪ್ಪು ಮಾಡಿದ್ದೀವಿ, ಅದು ನಮಗೆ ಗೊತ್ತಾಯಿತು ಅಂದರೆ ಅಪಲಜೈಸ್ ಮಾಡೋದ್ರಲ್ಲಿ, ಅಂದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆಗ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮ್ಮ ಮೇಲೆ. ನಮಗೆ ಬೇಜಾರಾಗ್ತಿರುತ್ತೆ, ಅಯ್ಯೋ ತಪ್ಪು ಮಾಡಿದ್ರು ನಾವು ಸಾರಿ ಕೇಳಿಲ್ವಲ್ಲ ಅಂತ. ನಾವೇನು ಕಳ್ಕೊಳ್ಳೋದಿಲ್ಲ. ನಾವು ತಪ್ಪು ಮಾಡಿದ್ದೀವ, ಒಂದು ಚಿಕ್ಕ ಸಾರಿ ಕೇಳೋದ್ರಿಂದ ಎಷ್ಟೊಂದು ರಿಲೇಷನ್ಶಿಪ್ಪು ತುಂಬ ಉಳಿಯುತ್ತೆ. ನಾವು ಈಗೋ ಪ್ರಾಬ್ಲಮಿಂದ ಏನೋ ಯೋಚನೆ ಮಾಡ್ಕೊಂಡು ನಾನೇನು ಕೇಳಬೇಕು. ನಮ್ಮಿಬ್ಬರಲ್ಲಿ ತಪ್ಪು ಮಾಡಿಬಿಟ್ರೆ ಅಂತೂ ಏನಾದ್ರು ನಾನು ಫಸ್ಟ್ ಹೋಗಿ ಸಾರಿ ಕೇಳಿಬಿಡ್ತೀನಿ. ನನಗೇನು ಇಂಪಾರ್ಟೆಂಟು, ನಮ್ಮ ಹಸ್ಬೆಂಡ್ ಇಂಪಾರ್ಟೆಂಟು. ಅವ್ರ ಜೊತೆ ಮಾತಾಡಿಲ್ಲ,
ಅವ್ರ ಜೊತೆ ನಾನು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಾಯಿಲ್ಲ, ಒಂದೆರಡು ದಿನ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಬೇಜಾರು ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ಇಲ್ಲಿ ಎಷ್ಟು ದಿನ ನಾವು ಲೈಫ್ ನಮಗೆ ದೇವ್ರು ಕೊಟ್ಟಿದ್ದಾನಂತ ಗೊತ್ತಿಲ್ಲ. ಪ್ರತಿಯೊಂದು ದಿನವೂ ಆದಷ್ಟು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು. ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಆಯಿತು ಈಗ ಹೆಂಗೆ ಮಾತಾಡ್ತೀನಿ ಗೊತ್ತಾ ನಾನು ನಮ್ಮ ಹಸ್ಬೆಂಡ್ ಜೊತೆ, ಆಯಿತು ಈಗೇನು ನಂದೇ ತಪ್ಪ, ಸರಿ ಆಯಿತು ಸಾರಿ, ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಅವ್ರು ಆ್ಯಕ್ಚುಲಿ ಮಾತಾಡೋದೇ ಕಡಿಮೆ, ಅವರು ಇದ್ರೂ ಅವರೂ ಅಷ್ಟೇಪ್ಪ, ಅವ್ರೇನು ಕೇಳಲ್ಲ, ಸಾರಿ ಕೇಳಲ್ಲ ಅಂತಲ್ಲ, ಬರ್ತಾರೆ ಆಯಿತಾ. ನಾನು ಆ ಥರ ರಿಯಾಕ್ಟ್ ಮಾಡಬಾರ್ದಿತ್ತು, ಆ ಥರ ಈ ಥರ ಏನಾದರೂ ಒಂದು ಇರುತ್ತಲ್ಲ ಸಣ್ಣ ಪುಟ್ಟ, ಆ ಥರ ಇದ್ದರೆ ಅಯ್ಯೋ ನಮ್ಮದ್ರಲ್ಲಿ ದೊಡ್ಡದು ಆಗೋದೇ ತುಂಬ ಕಷ್ಟ. ಇನ್ಫ್ಯಾಕ್ಟ್ ಅವರು ಅಷ್ಟು ಸೈಲೆಂಟು ಇದು ಅಂದರೆ ಇಲ್ಲಿವರೆಗೂ ಎಷ್ಟು 2011 ಮದುವೆ ಆಗಿರೋದು ಅಂದರೆ ಒಂದು 14 ವರ್ಷ ಆಗಿದೆ ಮದುವೆ ಆಗಿ. ಒಂದಿನೂ ವಾಯ್ಸ್ ರೇಸ್ ಮಾಡಿಲ್ಲ ಅವರು. ನಾವಿಬ್ಬರು ಏನೇ ಇದ್ರೂ ಜೋರು ಜಗಳ ಆಡಿರೋದು ಇವತ್ತಿನವರೆಗೂ ಇಲ್ಲ, ಇವತ್ತಿನವರೆಗೂ ನಾವು ಜೋರು ಜಗಳನೇ ಆಡಿಲ್ಲ. ಆದಷ್ಟು ಸೈಲೆಂಟಾಗಿ ಎಲ್ಲ ಹ್ಯಾಂಡ್ಲ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ಸೊ ಆ ಥರ ಇದ್ದಾಗ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಒಂದು ಮೆಸೇಜೋ ಅಥವಾ ಫೋನ್ ಮಾಡಿ ಮಾತಾಡೋದು, ನನಗೆ ಈ ಥರ ಅನಿಸ್ತಾ ಇದೆ ಅಂತ. ನಾನಂತೂ ತುಂಬ ಟ್ರಾನ್ಸ್ಪರೆಂಟು, ಅವ್ರು ತುಂಬ ಇಂಟ್ರೋವರ್ಟು, ಹೇಳ್ಕೊಳಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ನಾನು ಎಕ್ಸ್ಪ್ರೆಸ್ ಮಾಡಿಬಿಡ್ತೀನಿ, ನನಗೆ ಈ ಥರ ಆಗ್ತಿಲ್ಲ. ಅವ್ರಿಗೆ ಗೊತ್ತು, ನಾನು ಓಪನಾಗಿ ಹೇಳ್ತೀನಿ, ಅವ್ರಿಗಿಂತ ಜಾಸ್ತಿ ನಾನು ಪ್ರೀತಿ ಮಾಡ್ತೀನಿ, ಸಿಕ್ಕಾಬಟ್ಟೆ. ಅವರು ಪ್ರೀತಿ ಮಾಡ್ತಾರೆ ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ. ನಾನು ಅವ್ರನ್ನ ಸಿಕ್ಕಾಬಟ್ಟೆ ಪ್ರೀತಿ ಮಾಡ್ತೀನಿ, ಪ್ರೌಡಾಗಿ ಹೇಳ್ಕೊಡ್ತೀನಿ ಆಯಿತಾ. ಅಷ್ಟು ಮೀನ್ ವೈಲ್ ಅವರೂ ಅಷ್ಟೇ ಹೆಲ್ಪ್ ಮಾಡ್ತಾರೆ. ಮ್ಯೂಚುವಲ್ ಅಲ್ವಾ, ಅವ್ರು ನನಗೆ ಅರ್ಥ ಮಾಡ್ಕೊಂಡಿಲ್ಲ, ಒಂಥರ ಟ್ರೀಟ್ ಮಾಡ್ತೀನಿ, ನಾನು ಮೇ ಬಿ ಲವ್ ಮಾಡ್ತಾನೆ ಇದ್ದಿರಲಿಲ್ಲ. ತುಂಬ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಲವ್ಗಿಂತ ಜಾಸ್ತಿ ರೆಸ್ಪೆಕ್ಟು. ಅವ್ರ ಥಾಟ್ ಪ್ರೊಸೆಸ್ ಇರ್ಬೋದು, ಅವ್ರ ಕಾಮ್ನೆಸ್ಸು ಎಲ್ಲದೂ ಅಷ್ಟೇ ತುಂಬ ನೀಟಾಗಿ ಪೀಸ್ಫುಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಾನು ಅವ್ರ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ಆ ಥರ ಏನೇ ಒಂದು ಇದ್ದಿದ್ರೂ ಕೂಡ ಒಂದು ಸಾರಿ ಅಂತ ಕೇಳ್ಬಿಡ್ತೀನಿ. ಅವರೂ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ, ನನ್ನ ಪ್ರೊಫೆಷನ್ ಇರ್ಬೋದು, ನನ್ನನ್ನಿರ್ಬೋದು. ಸೊ ಮ್ಯೂಚುವಲ್ ಅಷ್ಟೇ. ಇದಂತೂ ಯಾವ ರಿಲೇಷನ್ಶಿಪ್ಪು ಮ್ಯೂಚುವಲ್ ಇರುತ್ತೋ ಇಲ್ವೋ, ಹಸ್ಬೆಂಡ್ ವೈಫ್ ಅಂತೂ ಮ್ಯೂಚುವಲ್ ಇರಲೇಬೇಕು. ಈ ಮ್ಯೂಚುವಲಿ ಕೇರ್ ಮಾಡಬೇಕು, ರೆಸ್ಪೆಕ್ಟ್ ಇರಬೇಕು, ಮೇಯ್ನಾಗಿ ಟ್ರಸ್ಟ್ ಇರಬೇಕು. ಅವ್ರು ಏನು ಕ್ವೆಶನ್ ಮಾಡಲ್ಲ ಗೊತ್ತಾ, ನಾನು ಎಲ್ಲೇ ಏನೇ ಇದು ಮಾಡಿದ್ರು ಕೂಡ, ಏನೇ ಖರ್ಚು ಮಾಡಿದೆ ಅವ್ರಿಗೆ ಗೊತ್ತು. ನಾನು ಆ್ಯಕ್ಚುಲಿ ಜಾಸ್ತಿ ಖರ್ಚು ಮಾಡಲ್ಲ ಅಂತ ಗೊತ್ತು, ಮನೆಗೋಸ್ಕರ ಅಂತ ಮಾಡ್ತೀನಿ. ಏನೋ ಒಂದು ಕ್ವಶನ್ ಅಂತ ಕೇಳಲ್ಲ, ನೀನು ಏನಕ್ಕೆ ಖರ್ಚು ಮಾಡಿದೆ, ಯೂಶ್ವಲಿ ಕೇಳ್ತಾರಲ್ಲ ಸ್ಯಾಲ್ರಿ ಬಗ್ಗೆ ಎಲ್ಲ, ಏನೂ ಇಲ್ಲ. ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಏನಕ್ಕೆ ಅಷ್ಟು ಟ್ರಸ್ಟ್ ನನ್ನ ಮೇಲೆ ಅಂದರೆ ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ. ಎಲ್ಲೂ ನಾನು ಅಷ್ಟೇ, ಏನೇ ಇದ್ದರೂ ಕೂಡ ₹1 ಖರ್ಚು ಮಾಡಬೇಕು ಅಂದರೂ ಯೋಚನೆ ಮಾಡ್ತೀನಿ. ದುಂದು ವೆಚ್ಚ ಸುಮ್ಮನೆ ಖರ್ಚು ಮಾಡೋದು, ವೇಸ್ಟ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಮ್ಯೂಚುವಲ್ ಟ್ರಸ್ಟ್ ಅಷ್ಟೇ. ಸೊ ಅದಕ್ಕೇ ಏನೇ ಇದ್ದಿದ್ರು ಕೂಡ ಒಂದು ಸಾರಿ ಅಂತ ಕೇಳಿಬಿಟ್ರೆ ಎಷ್ಟೋ ನನಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸರೌಂಡಿಂಗ್ನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಗಿಯಪ್ಪ, ಆದಷ್ಟು ನಗಕ್ಕೆ ಟ್ರೈ ಮಾಡಿ. ಆಮೇಲೆ ಬುಕ್ಸ್ನ ಓದಿ, ತುಂಬ ಡೈವರ್ಟ್ ಮಾಡ್ಕೊಳ್ಳಿ. ಲೈಫಲ್ಲಿ ಏನೇನು ಸ್ಟ್ರೆಸ್ ಬರುತ್ತೆ ಅದನ್ನು ಆದಷ್ಟು ತೆಗಿತಾ ಹೋಗಿ. ನಮ್ಮ ಲೈಫು ನಾವೇ ನೀಟಾಗಿ ಇಟ್ಕೋಬೇಕು, ನಾವೇ ಖುಷಿಯಾಗಿ ಇಟ್ಕೋಬೇಕು. ಆಮೇಲೆ ನಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು, ಹೆಲ್ದಿ ಫುಡ್ಡು. ಆಮೇಲೆ ಯಾರಿಗಾನ ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕೆ ಸಾಧ್ಯ ಅಂದರೆ ಅವರಿಗೆ ಸಹಾಯ ಮಾಡೋದು. ಸೊ ಈ ಥರದ್ದೆಲ್ಲ ಮೈಂಡ್ಫುಲ್ ವರ್ಕ್ಸ್ ಮಾಡ್ತಾಯಿದ್ರೆ ಲೈಫಲ್ಲಿ ತುಂಬ ಪೀಸ್ಫುಲ್ಲಾಗಿ ಇರ್ಬೋದು. ಸ್ಟ್ರೆಸ್ಸೇ ಲೈಫು, ತುಂಬ ಸ್ಟ್ರೆಸ್ಫುಲ್ಲಾಗೇ ಲೈಫ್ನ ಲೀಡ್ ಮಾಡಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಈ ಥರ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಏನು ಗೊತ್ತಾ, ಸಂಪಾದನೆ ಮಾಡ್ತಿರ್ತೀವಿ, ಎಲ್ಲ ದೇವ್ರು ಕೊಟ್ಟಿರ್ತಾರೆ. ಬಟ್ ಸ್ಟ್ರೆಸ್ಸಿಂದನೇ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ನಾವು ಎಲ್ಲಿದ್ದೀವಿ, ನಮ್ಮ ಲೈಫ್ ಯಾಕೆ ಈ ಥರ ಇದ್ದಾರೆ ಅಂತ ತುಂಬ ಸಂಕಟ ಆಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೇ ಚಿಕ್ಕ ಪುಟ್ಟ ಏನಾದರೂ ಇದ್ದರೂ ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗಿ. ಎಲ್ಲ ಜಂಜಾಟನೇ ಫ್ರೆಂಡ್ಸ್, ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅದನ್ನು ಸ್ವಲ್ಪ ಅನಲೈಸ್ ಮಾಡಿಕೊಂಡು ಬಿಡಿಸ್ಕೊಂಡು ಹೋಗಬೇಕು, ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಬಟ್ ಒಂದಂತೂ ತಿಳ್ಕೊಳ್ಳಿ, ನೀವು ಇವತ್ತು ನನ್ನ ವೀಡಿಯೋ ನೋಡಾದ್ಮೇಲೆ ಫೋಮಾಗಿ ಡಿಸಿಷನ್ ತೊಗೊಳ್ಳಿ. ನಾನು ಇವತ್ತಿಂದ ಲೈಫ್ನ ಖುಷಿಯಾಗೇ ಲೈಫ್ನ ಲೀಡ್ ಮಾಡ್ತೀನಿ, ಹ್ಯಾಪಿಯಾಗಿರ್ತೀನಿ, ಮೇನಾಗಿ ನೆಮ್ಮದಿಯಾಗಿರ್ತೀನಿ. ಆಗ್ತಿರುತ್ತೆ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆದರೂ ಕೂಡ ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿರ್ತೀನಿ, ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ, ನನ್ನ ಅತ್ತೆ ಮಾವ ಜೊತೆ ಚೆನ್ನಾಗಿರ್ತೀನಿ. ಆದಷ್ಟು ಅವ್ರು ನಮ್ಮ ಹತ್ರ ಚೆನ್ನಾಗಿಲ್ಲ ಅಂದರೂ ನ್ಯೂಟ್ರಲ್ ಆಗಿದ್ಬಿಡಿ. ತುಂಬ ಒಳ್ಳೆಯವರು ಆಗಕ್ಕೆ ಹೋಗಬೇಡಿ, ಈ ಕಾಲದಲ್ಲಿ ಅದೆಲ್ಲ ಒಳ್ಳೆಯದಲ್ಲ. ಒಳ್ಳೆಯವರಾಗಿರಿ, ಬಟ್ ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನಾದರೂ ನೋಡಿ ಫ್ರೆಂಡ್ಸ್, ಕೆಲವರು ಅತ್ತೆ ಮಾವ ನಾನು ನೋಡಿದ್ದೀನಿ,
ತುಂಬಾ ಸೊಸೆಗೆ ಇಷ್ಟಪಡಲ್ಲ. ಕೆಲವ್ರು ಸೊಸೆಗಳನ್ನ ನೋಡಿದ್ದೀನಿ ತುಂಬಾ ಅತ್ತೆ ಮಾವನ ಸರಿಯಾಗಿ ಟ್ರೀಟ್ ಮಾಡಲ್ಲ. ಅವೆರಡೂ ತಪ್ಪು ಆ್ಯಕ್ಚುಲಿ. ಇನ್ ಕೇಸ್ ನಿಮ್ಮ ಇನ್ಲಾಸ್ ಅಥವಾ ಯಾರೋ ವ್ಯಕ್ತಿ ನಿಮ್ಮನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ತಿಲ್ಲ ಅಂದರೆ ಹ್ಯುಮ್ಯಾನಿಟಿ ಬೇಸಿಸ್ ಅಂತ ಮನುಷ್ಯತ್ವವಂತೂ ಇಟ್ಕೊಳ್ಳಿ. ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರ ಸೇವೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಇಂಟರ್ನ್ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅವರಿಂದ. ಅವರೇನೋ ನಮಗೆ ಕೇರ್ ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಸೊಸೆಗಳು ನಿಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ ಅಂದರೆ ಫೈನ್, ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿ. ಆದಷ್ಟು ಹೇಳಿದ್ನಲ್ಲ, ನಾನು ಖುಷಿಯಾಗೇ ಇರ್ತೀನಿ, ನೆಮ್ಮದಿಯಾಗೇ ಇರ್ತೀನಿ. ಯಾರು ಏನೇ ಇದ್ದರೂ ಕೂಡ ನನ್ನ ಹ್ಯಾಪಿನೆಸ್ನ ಕಿತ್ಕೊಳ್ಳೋಕ್ಕಾಗಲ್ಲ, ನನ್ನ ನೆಮ್ಮದಿನ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಸ್ಟ್ರಾಂಗಾಗಿ ಫರ್ಮಾಗಿ ಡಿಸೈಡ್ ಮಾಡಿಕೊಂಡ್ರೆ ನಮಗೆ ಲೈಫಲ್ಲಿ ಯಾವುದೇ ಒಂದು ಸ್ಟ್ರೆಸ್ ಬರಲ್ಲ. ಸ್ಟ್ರೆಸ್ ಫ್ರೀಯಾಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಕ್ಲೀನಿಂಗೂ ನೋಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಇದು ಆ್ಯಕ್ಚುಲಿ ಕಡಿಮೆ. ಇನ್ನು ಎಷ್ಟೊಂದು ಕ್ಲೀನ್ ಮಾಡಿದ್ದೀನಿ ಗೊತ್ತಾ. ಒಂದೊಂದು ಸೆಕ್ಷನ್ನು ಕ್ಲೀನ್ ಮಾಡ್ತಾಯಿದ್ರೆ ಎಷ್ಟು ಟೈಮ್ ಹಿಡೀತು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಹೈಪ್ ಅಂತ ಬರುತ್ತೆ, ಅಲ್ಲಿ ಪಾಯಿಂಟ್ಸ್ ಕೊಡ್ತಾಯಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.